ನಮಸ್ಕಾರ, ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ಒಂದು ಕ್ರಾಫ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನೋಡಿ, ಇವಾಗ ಆಲ್ರೆಡಿ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದ ಲೆಕ್ಕನೇ. ನೀವು ಮಕ್ಕಳಿಗೆ ಸುಮ್ಮನೆ ಕೂರಿಸೋದು ಕಷ್ಟ, ಹೊರಗಡೆ ಆಡೋಕೆ ಬಿಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇವತ್ತೊಂದು ಕ್ರಾಫ್ಟ್ನ ತೋರಿಸ್ತಾ ಇದ್ದೀನಿ. ನೋಡಿ, ಕ್ರಾಫ್ಟ್ ಮಾಡೋದಕ್ಕೆ ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡಿದ್ದೀನಿ, ಸ್ಕೆಚ್ ಪೆನ್, ಗ್ಲೂ ಸ್ಟಿಕ್, ಕತ್ರಿ ಮತ್ತು ಸ್ಕೇಲ್. ಇವಿಷ್ಟಿದ್ರೆ ಸಾಕು, ಒಂದು ಸುಂದರವಾದ ಕ್ರಾಫ್ಟ್ನ ರೆಡಿ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಕ್ರಾಫ್ಟ್ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡಾಯ್ತಲ್ವಾ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಡ್ರಾಯಿಂಗ್ ಶೀಟ್ನಲ್ಲಿ ನಾನು 4 ಸೆಂಟಿಮೀಟ್ರು ಅಗಲ ಮತ್ತು 30 ಸೆಂಟಿಮೀಟ್ರು ಉದ್ದದ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಇಲ್ಲಿ 5 ಸೆಂಟಿಮೀಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು 11 ಸೆಂಟಿಮೀಟ್ರಿಗೆ ಒಂದು ಮಾರ್ಕು. ನೆಕ್ಸ್ಟು 17 ಸೆಂಟಿಮೀಟ್ರಿಗೆ ಒಂದು ಮಾರ್ಕು. ನೆಕ್ಸ್ಟು 24 ಸೆಂಟಿಮೀಟ್ರಿಗೆ ಒಂದು ಮಾರ್ಕ್. ಈ ಮಾರ್ಕ್ ಹಾಕಿದ ಮೇಲೆ ಹೀಗೆ ಅಡ್ಡ ಲೈನ್ ಹಾಕ್ಕೋಬೇಕು. ನೋಡಿ ಹೀಗೆ. ನೆಕ್ಸ್ಟು 4 ಸೆಂಟಿಮೀಟ್ರಲ್ಲಿ ನೋಡಿ, ಈ ಕಡೆ 1 ಸೆಂಟಿಮೀಟ್ರು ಮತ್ತು ಈ ಕಡೆ 1 ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡಿದ್ದೀನಿ. ಹೀಗೆ ಒಂದು ಲೈನ್ ಹಾಕ್ಕೊತೀನಿ. ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಹೀಗೆ. ನೆಕ್ಸ್ಟ್ ಇವಾಗ ಈ ಸೈಡ್ಗೆ ಬರೋಣ. ಇಲ್ಲೊಂದು ಡಾಟ್ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಲೈನ್ ಹಾಕ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಜಾಯಿನ್ ಮಾಡ್ತಾ ಇದ್ದೀನಿ. ನಂತರ ನೋಡಿ, ಇಲ್ಲೊಂದು ಟ್ರಯಾಂಗಲ್, ಇಲ್ಲೊಂದು ಟ್ರಯಾಂಗಲ್. ನೆಕ್ಸ್ಟ್ ಇಲ್ಲಿ ಎಕ್ಸಾಕ್ಟ್ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಹೀಗೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ನಂತರ ಹೀಗೆ ಅರ್ಧ ಚಂದ್ರಾಕೃತಿಲಿ ಒಂದು ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಅಂದರೆ ಬಾಯಿ ರೆಡಿ ಆಯ್ತು ಇವಾಗ. ನೆಕ್ಸ್ಟು ಕಣ್ಣು. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಈಗ ಒಂದು ಐಡಿಯಾ ಬಂದಿರ್ಬೋದಲ್ವಾ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಎಸ್, ನಾನು ಮಾಡ್ತಾ ಇರೋದು ಕ್ಯಾಟ್. ನೋಡಿ, ಇಷ್ಟಾದ ಮೇಲೆ ಕತ್ರಿ ತಗೊಂಡ್ಬಿಟ್ಟು ಹೀಗೆ ಕಟ್ ಮಾಡ್ಕೋಬೇಕು. ನಂತರ ಈ ಕಡೆ ಸೈಡು
ಇವಾಗ ಆಯಿತು. ನೆಕ್ಸ್ಟ್ ಈ ಕಟ್ ಮಾಡಿರೋ ಪಾರ್ಟ್ನ ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಹೀಗೊಂದು ಫೋಲ್ಡ್ ಮಾಡಬೇಕು, ಅಂದರೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿ. ನೆಕ್ಸ್ಟ್ ನೋಡಿ, ಇಲ್ಲೂ ಒಂದು ಹೀಗೇನೆ ಫೋಲ್ಡ್ ಮಾಡ್ಬೇಕು, ಎಕ್ಸಾಕ್ಟ್ ಲೈನ್ ಹಾಕಿರ್ತೀವಲ್ಲ ಹಾಗೆ. ನೆಕ್ಸ್ಟ್ ಮುಖದ ಪಾರ್ಟ್ ಬರುತ್ತಲ್ಲ ಅದನ್ನ ಹೀಗೆ ಉಲ್ಟಾ ಫೋಲ್ಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೀಗೆ. ನೆಕ್ಸ್ಟ್ ಈ ಪಾರ್ಟ್ಗೆ ಗ್ಲೂ ಹಾಕ್ತಾ ಇದ್ದೀನಿ. ನೀವು ಈ ಥರ ಗ್ಲೂ ಸ್ಟಿಕ್ ಇಲ್ಲ ಅಂತಂದರೆ ಪೇಪರ್ ಗ್ಲೂ ಏನಿರತ್ತಲ್ವ, ನೀವು ಮನೇಲಿ ಏನಿರತ್ತೋ ಅದೇ ಗ್ಲೂನ ಯೂಸ್ ಮಾಡಿ. ಎಕ್ಸಾಕ್ಟ್ ಸೆಂಟ್ರಿಗೆ ನೋಡಿಕೊಂಡು ಹೀಗೆ ಸ್ಟಿಕ್ ಮಾಡಿ. ನಂತರ ನಾನಿಲ್ಲಿ ಕಾಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಅರ್ಧ ಇಂಚ್ ಅಗಲದಲ್ಲಿ ನೋಡಿ ಒಂದು 18 ಸೆಂಟಿಮೀಟ್ರ್ ಉದ್ದದ ಒಂದು ಪೀಸ್ ತಗೊಂಡಿದ್ದೀನಿ. ನೆಕ್ಸ್ಟು ಈ ಪಾರ್ಟಲ್ಲಿ ಗಮ್ ಹಾಕ್ತಾ ಇದ್ದೀನಿ. ಇದು ಕ್ಯಾಟ್ ಬಾಲನ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನಂತರ ನೀವೇನು ಸ್ಕೆಚ್ ಪೆನ್ ಯೂಸ್ ಮಾಡಿರ್ತೀವಲ್ಲ ಅದರಿಂದ ಹೀಗೆ ಒಂದ್ಸಾರಿ ರೋಲ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹೀಗೆ ಇದೇ ರೀತಿಯಾಗಿ ನಾನು ಮತ್ತೊಂದು ಕ್ಯಾಟ್ನು ಮಾಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಎರಡು ರೀತಿ ಕಲರಲ್ಲಿ ಕ್ಯಾಟ್ ಮಾಡಿದ್ದೀನಿ. ನೋಡಿ, ಇದ್ರ ಬಾಲನ ಹೀಗೆ ಫೋಲ್ಡ್ ಮಾಡಿದ್ದೀನಿ, ಇದ್ರ ಬಾಲನ ಹೀಗೆ ಉಲ್ಟಾದಲ್ಲಿ ಫೋಲ್ಡ್ ಮಾಡಿದ್ದೀನಿ. ನೋಡಿ, ಹೀಗೆ ಬಾಲನು ಶೇಕ್ ಆಗುತ್ತೆ. ನೋಡಿ ಹೀಗೆ. ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಮಕ್ಕಳನ್ನ ಕೂರಿಸ್ಕೊಂಡು ಈ ರಜಾ ದಿನಗಳಲ್ಲಿ ಈ ರೀತಿ ಕ್ಯಾಟ್ನ ಮಾಡಿ ಅವರಿಗೂ ಸಹ ಖುಷಿ ಆಗುತ್ತೆ ಮತ್ತು ಟೈಮ್ ಪಾಸ್ ಸಹಿತ ಆಗುತ್ತೆ ಮಕ್ಕಳಿಗೆ. ನಿಮಗೂ ಮಕ್ಕಳ ಜೊತೆ ಕ್ರಾಫ್ಟ್ ಮಾಡಿದ ಖುಷಿನೂ ಸಿಗತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾಗಿ ಕ್ಯೂಟ್ ಕ್ಯಾಟ್ನ ಹೇಗೆ ಮಾಡೋದು ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೂ ಮರಿಬೇಡಿ. ಮತ್ತೆ ಒಂದು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋದ ಲಿಂಕ್ನ ಶೇರ್ ಮಾಡಿ, ಅವರಿಗೂ ಸಹ ತಮ್ಮ ಮಕ್ಕಳ ಜೊತೆಗೂಡಿ ಈ ಕ್ರಾಫ್ಟ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.